ಏನು ಏನು ಕಲ್ತಿದ್ದೀರಾ ಅಂಥೇಳಿ, ಮಗು ಬಂದಮೇಲೆ ಕಲ್ತಿದ್ದೇನಾದರೂ? ಹಾಂ, ಖಂಡಿತ ಕಲ್ತಿದ್ದೀನಿ. ಯಾಕಂದರೆ ನಾವು ಎಲ್ಲದನ್ನು ನಾನು ಅಂದ್ಕೊಂಡಂಗೆ ಇರಬೇಕು ಅಂತ ಅಂದ್ಕೊಂಡಿರ್ತೀವಿ. ಅಟ್ಲೀಸ್ಟ್ ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ಹಾಗೆ ಇದ್ದೆ. ನಾನು ಅಂದ್ಕೊಂಡಂಗೆ ಇರಬೇಕು. ಬೆಳಗ್ಗೆ 5 ಗಂಟೆಗೆ ಎದ್ದೇಳಬೇಕು, ಇಷ್ಟು ಗಂಟೆಗೆ ಮಲಗಬೇಕು, ಇದು ಯಾವುದು ಸರಿ ಇಲ್ಲ. ಐ ಆಮ್ ದ ಬಾಸ್, ನಾನು ಏನು ಹೇಳ್ತೀನಿ ಅದೇ ಆಗುತ್ತೆ ಅಂತ ಮಗು. ಬಟ್ ಇನ್ನೊಂದು ಏನಂದರೆ, ನಾನು ಯಾವಾಗಲೂ ಅಫ್ಕೋರ್ಸ್ ನಾನು ಯಾವತ್ತೂ ಯಾರ ಮೇಲೂ ಬೇರೆದಕ್ಕೆ ಡಿಪೆಂಡ್ ಆಗಿಲ್ಲ, ಲೈಕ್ ಖುಷಿಯಾಗಿರೋದಕ್ಕೆ ಅಥವಾ ಸಪೋರ್ಟ್ಗೆ ಅಂತ. ಬಟ್ ಮಗು ಬಂದಮೇಲೆ ಎಲ್ಲದಕ್ಕಿಂತ ಒಂದು ನಂಗೆ ರಿಯಲೈಸ್ ಆಗಿದ್ದೇನೆಂದರೆ, ಎಸ್ಪೆಷಲಿ ಹೆಣ್ಮಕ್ಳು, ನಮಗೆ ಯಾರೇ ಇರಲಿ ಯಾರೇ ಇರದೇ ಇರಲಿ, ವಿ ಆರ್ ಅಲೋನ್. ನಾವು ಒಂಟಿನೇ. ಇದು ನಿಮ್ಮದು ಜರ್ನಿ. ಅದು ಎಸ್ಪೆಷಲಿ ಮದರ್ಹುಡ್ ಅನ್ನೋದು. ಯಾರೇ ಇರಲಿ ನಿಮ್ಗೆ ಆ ಒಂಟಿತನ ಕಾಡುತ್ತೆ. ಸೊ ಅದನ್ನ ಓವರ್ಕಮ್ ಮಾಡ್ಕೊಳ್ತಾ ನೀವು ಇನ್ನೊಬ್ಬರಿಗೆ ಬಂದು ಅದನ್ನ ನೀವು ತೋರಿಸ್ತಾ ಇದ್ದೀರಾ, ಈ ಜರ್ನಿಯಲ್ಲಿ ನೀವು ಹೇಗೆ ಬದುಕ್ಬೋದು ಅಂತ ಒಂದು ಎಕ್ಸಾಂಪಲ್ ಸೆಟ್ ಮಾಡ್ತಾ ಇರ್ತೀರಾ. ಇದನ್ನ ನಾನು ತುಂಬಾ ಕಲಿತಾ ಇದ್ದೀನಿ. ಲೈಕ್ ಫುಲ್ ಕಲ್ತಿದ್ದೀನಿ ಅಂತ ಹೇಳಕ್ಕಾಗಲ್ಲ. ಎವ್ರಿ ಡೇ ಇಟ್ಸ್ ಅ ಪ್ರಾಸೆಸ್. ಇವಾಗ ನಾನು ಏನೇ ಮಾಡ್ತಾ ಇದ್ರು ನನಗೆಲ್ಲೋ ಒಂದು ಕಡೆ ಅನ್ಸುತ್ತೆ, ಅಯ್ಯೋ ಏನೋ ಮಾಡೋದು ಬೇಡ ಬಿಡು, ಸುಮ್ಮನೆ ಇದ್ಬಿಡೋಣ ಸ್ವಲ್ಪ ದಿನ ಅಂತ. ಆಗೆಲ್ಲೋ ಒಂದು ಕಡೆ ನನ್ನ ಮಗಳಿಗೆ ನಾನು ಏನು ಹೇಳ್ತಾ ಇದ್ದೀನಿ, ಅವಳು ನನ್ನ ನೋಡಿ ಏನು ಕಲಿತಾಳೆ, ಆಮ್ ಐ ಸೆಟ್ಟಿಂಗ್ ದ ರೈಟ್ ಎಕ್ಸಾಂಪಲ್, ಈ ಥರ ಏನೇ ಮಾಡೋದಕ್ಕಿಂತ ಮುಂಚೆ ಅವಳು ನನ್ನ ನೋಡಿ ಕಲಿತಾಳೆ ಅನ್ನೋ ಒಂದು ಅದಕ್ಕೆ ಏನು ಹೇಳ್ತೀರಾ, ಒಂದು ಥಾಟ್ ಇರುತ್ತೆ ತಲೆಯಲ್ಲಿ ಯಾವಾಗ್ಲೂ. ಈಗ ಆ ಕಾನ್ಷಿಯಸ್ನೆಸ್ ಜಾಸ್ತಿ ಬಂದಿದೆ ನನಗೆ. ಏನೇ ಒಂದು ಮಾಡ್ಬೇಕಂತಂದ್ರು, ಒಂದು ವರ್ಡ್ ಯೂಸ್ ಮಾಡ್ಬೇಕಂದ್ರೂ ನಾನು 2ನೇ ಸಲ ಯೋಚನೆ ಮಾಡ್ತೀನಿ. ಸುಮ್ಮನೆ ಸಿಂಪಲ್ ಆಗಿ ಗೂಬೆ ಅಂತ ಯಾರಿಗಾದ್ರೂ ಬೈಬೇಕಂದ್ರೂ ಇಮಿಡಿಯೇಟ್ಲಿ ಅವ್ಳು ಗೂಬೆ ಅಂತ ಹೇಳ್ತಾಳೆ, ವಾಪಸ್ ಹೇಳ್ತಾಳೆ. ಸೊ ಅದೆಲ್ಲ ಕಾನ್ಷಿಯಸ್ನೆಸ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದೆ ಈ ಜರ್ನಿ ನನಗೆ. ಓಕೆ. ಬಟ್ ಇದ್ರ ಮಧ್ಯ ನಾನು ನೋಡ್ತಾ ಇದ್ದೆ ವೇಟ್ ಲಾಸ್ ಜರ್ನಿ, ಅದ್ರ ಬಗ್ಗೆ ನಮಗೆ ಹೇಳಲೇಬೇಕು ನೀವು. ವೇಟ್ ಲಾಸ್ ಜರ್ನಿನ, ಆ ಒಂದು ಜರ್ನಿ ಬಗ್ಗೆ ಏನು ಹೇಳ್ತೀರಾ? ಖಂಡಿತ. ನಾನು ಯಾವತ್ತೂ ದಪ್ಪನೇ ಆಗಿರಲಿಲ್ಲ. ಆಲ್ಮೋಸ್ಟ್ ಯಾವಾಗ ಒಂದೇ ವೆಯ್ಟ್ ರೇಂಜಲ್ಲಿದ್ದೆ. ಅಟ್ಲೀಸ್ಟ್ ಒಂದು 2 to 3 ಕಿಲೋಸ್ ಅಷ್ಟರಲ್ಲೇ ಇರ್ತಾ ಇದ್ದೆ. ಪ್ರೆಗ್ನೆನ್ಸಿ ಆಗುವಾಗ ಪ್ರೆಗ್ನೆನ್ಸಿಯಲ್ಲಿ ತುಂಬ ಏನು ದಪ್ಪ ಆಗಲಿಲ್ಲ. ನಾನು ಹೇಳಿ ಊಟನೇ ಸೇರ್ತಾ ಇರಲಿಲ್ಲ, ಸೊ ದಪ್ಪ ಆಗಿರಲಿಲ್ಲ. ಮಗು ಆದಮೇಲೆ ಐ ಪುಟ್ ಆನ್ ವೆಯ್ಟ್. ತುಂಬ ದಪ್ಪ ಆಗೋದೆ ನಾನು. ಆಲ್ಮೋಸ್ಟ್ 10 to 15 ಕಿಲೋಸ್. ಅಂದರೆ ಸುಮಾರು ಜನ ಇನ್ನೂ ಜಾಸ್ತಿ ದಪ್ಪ ಆಗ್ತಾರೆ, ಬಟ್ ನಾನು ತುಂಬ ಆ್ಯಕ್ಟಿವ್ ಆಗಿದ್ದೆ. ಪ್ರೆಗ್ನೆನ್ಸಿಯಲ್ಲಿ ಕೂಡ ನಾನು ವರ್ಕೌಟ್ ಮಾಡ್ತಿದ್ದೆ, ವಾಕ್ ಮಾಡ್ತಿದ್ದೆ, ಫಿಸಿಯೋಥೆರಪಿ ಎಲ್ಲ, ಯೋಗ ಎಲ್ಲ ಮಾಡ್ತಿದ್ದೆ. ಮಗು ಆದಮೇಲೆ ಏನಾಯಿತು ಅಂತಂದರೆ, ಅದೇ ಮಗುನೇ ನೋಡ್ಕೊಳ್ಳೋದೇ ಕೆಲಸ ಆಗಿರೋದ್ರಿಂದ, ಮತ್ತು ಫಸ್ಟ್ 3 months to 4 months ಏನೂ ಮಾಡಬಾರ್ದು, ನಾರ್ಮಲ್ ಆಗಿರಬೇಕು ಅಂತ ಹೇಳಿದ್ರಿಂದ, ಆಮೇಲೆ ಹೊಟ್ಟೆ ಬೇರೆ ತುಂಬ ಹಸಿಯುತ್ತೆ. ವೆನ್ ಯು ಫೀಡಿಂಗ್, ನೀವು ಎಷ್ಟು ತಿಂದರೂ ಸಾಕಾಗಲ್ಲ. ಆಗೇನಾಗುತ್ತೆ, ಇದನ್ನೇ ತಿನ್ನಬೇಕು ಅದನ್ನೇ ತಿನ್ನಬೇಕು ಅನ್ನೋದು ಒಂದಷ್ಟು ರೂಲ್ಸ್ ಇರುತ್ತೆ. ಆ ಟೈಮಲ್ಲಿ ತಿನ್ನೋದು ಮತ್ತು ನೀರು ಸ್ವಲ್ಪ ಕಡಿಮೆ ಕುಡಿತೀವಿ, ಅದೆಲ್ಲ ಇರೋದ್ರಿಂದ ಸಿಕ್ಕಾಪಟ್ಟೆ ಬಾಡಿ ಬ್ಲೋಟಿಂಗ್ ಇರುತ್ತೆ ಎಲ್ಲ ಆಗಿ ನಾನೇ ಒಂಥರ ಗುರ್ತಿಟ್ಕೊಳಕ್ಕಾಗಲಿಲ್ಲ ನನಗೆ. ಮತ್ತು ಮೊದಲಾಗ್ತಾ ಇದ್ದಿದ್ದ ಡ್ರೆಸ್ಗಳು ಯಾವುದು ಹಾಕ್ಕೊಳಕ್ಕಾಗಲ್ಲ. ಎಲ್ಲೋ ಒಂದು ಕಡೆ ಅದು ಒಂಥರ ನಮಗೆ ಒಂಥರ ಡಿಪ್ರೆಷನ್ ಥರ ಆಗಿಬಿಡುತ್ತೆ. ಏನಪ್ಪ ಇದು, ನಾನು ಈ ಥರ ಬದಲಾಗೋದನ್ನ ಇಷ್ಟು ವರ್ಷದಿಂದ ಮೇಂಟೈನ್ ಮಾಡ್ಕೊಂಬಂದಿದ್ದೆ, ಬೇರೆಯವ್ರಿಗೆ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಕಾರಣಕ್ಕೆ ನಾನು ಯಾವತ್ತೂ ಫಿಟ್ನೆಸ್ ಮಾಡಿಲ್ಲ. ನನಗೇನೆಂದರೆ ನನಗಿರೋ ಕಾನ್ಫಿಡೆನ್ಸ್ ಅದು, ನಾನು ಫಿಟ್ ಆ್ಯಂಡ್ ಫೈನ್ ಆಗಿದ್ದೀನಿ ಅನ್ನೋದು ನನ್ನ ಕಾನ್ಫಿಡೆನ್ಸ್. ಸೊ ಮಗು ಆದಮೇಲೆ ಅದು ಎಲ್ಲೋ ಒಂದು ಕಡೆ ತುಂಬ ಕಡಿಮೆ ಆಗಿಬಿಡುತ್ತೆ. ನನಗೆ ಆಲ್ಮೋಸ್ಟ್ ಮಗುಗೆ 6 months ಇರೋವಾಗ ಒನ್ ಆಫ್ ದ ಪ್ರೋಗ್ರಾಮ್ಸ್ ನೋಡ್ತಾ ಇದ್ದೆ ನಾನು. ಅದರಲ್ಲಿ ಅದೇನೇ ಇದು ಮದರ್ಸ್ಗೆ ಪೋಸ್ಟ್ನೇಟಲ್, ಮಗು ಆದಮೇಲೆ ಮಾಡೋವಂಥ ಎಕ್ಸಸೈಸಸ್ಸು, ಡಯೆಟ್ಟು ಹೇಗಿರುತ್ತೆ, ಮನೆಯಿಂದನೇ ಮಾಡೋ ಥರ ಅಂತ ಒಂದಷ್ಟು ಫಾಲೋ ಮಾಡಿದೆ. ಅದು ಪರವಾಗಿಲ್ಲ, ಒಂದು ಸ್ವಲ್ಪ ಹೆಲ್ಪ್ ಆಯಿತು. ಬಟ್ ನನಗೆ ಮೇಯ್ನಾಗಿ ಹೆಲ್ಪ್ ಆಗಿದೆ ಏನಂದರೆ, ನನಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಥರ ಮಾಡೋಕ್ಕೆ ಶುರು ಮಾಡಿದೆ. ರಾತ್ರಿ ಊಟ ಮಾಡಿದ್ರೆ ಮತ್ತು ಬೆಳಗ್ಗೆ ನಾನು ತಿಂಡಿ ತಿನ್ನೋದು ಟೈಮ್ಗೂ ಮತ್ತು ರಾತ್ರಿ ಊಟಕ್ಕೂ ಮಿನಿಮಮ್ 12 to 14 ಗಂಟೆ ಗ್ಯಾಪ್ ಇರಬೇಕು ರಾತ್ರಿ. ಮತ್ತು ಇನ್ನೊಂದು ಏನಂದರೆ, 8 ಗಂಟೆಗೆ ಮುಂಚೆ ಊಟ ಎಲ್ಲ ಮುಗ್ದಿರಬೇಕು. 9 ಗಂಟೆಗೆ 10 ಗಂಟೆಗೆ ಮಲಗಕ್ಕೆ ಅರ್ಧ ಗಂಟೆ ಮುಂಚೆ ಊಟ ಮಾಡೋದು. ಯಾಕೆಂದ್ರೆ ನನಗೆ ಕೆಲಸ ಮುಗಿಯೋ ತುಂಬ ಲೇಟ್ ಆಗುತ್ತೆ. ನಾನು ನೈಟ್ ಮಲಗೋ ತುಂಬ ಲೇಟ್, 1:30 ಆ ಥರ ಆಗುತ್ತೆ ಈಗ. ಬಟ್ ಬೆಳಗ್ಗೆ ಬೇಗ ಹೇಳ್ತೀನಿ, 7:30 8 ಗಂಟೆ. ಅದೇ ಯಾಕಂದರೆ ನಿದ್ದೆ ಬೇಕಷ್ಟು. ಬಟ್ ಊಟ ಬೇಗ ಮಾಡ್ತೀನಿ, 7:30ಗೂ ಊಟ ಮಾಡಿಬಿಡ್ತೀನಿ ಎಷ್ಟೋ ಸಲ. ಅದಾದಮೇಲೆ ಏನು ತಿನ್ನಲ್ಲ, ಕಾಫಿ ಟೀ ಆ ಥರದ್ದೇನು ನೈಟಲ್ಲಿಲ್ಲ. ಬೆಳಗ್ಗೆ ಮತ್ತೆ ತಿಂಡಿ ದಿನ ಎಷ್ಟೊತ್ತಿಗೆ ರಾತ್ರಿ ಊಟ ಮಾಡಿದ್ರು ಕೌಂಟ್ ಮಾಡ್ಕೊಳ್ತೀನಿ. ಮಿನಿಮಮ್ 12 to 14 hours ಗ್ಯಾಪ್.
ಅದೇನಾಗುತ್ತೆ ಅಂದರೆ ನಮ್ಮ ಬಾಡಿಯಲ್ಲಿ ಯಾವುದೇ ರೀತಿಯಾದ ಇವಾಗ ನೈಟ್ ಫುಲ್ಲು ಫಾಸ್ಟ್ ಮಾಡೋದ್ರಿಂದ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ. ಬೆಳಗ್ಗೆನೂ ಅಷ್ಟೇ ಸ್ವಲ್ಪ ಆ್ಯಂಟಿ ಇನ್ಫ್ಲಮೇಟ್ರಿ ಡ್ರಿಂಕ್ಸ್ ಆ ಥರದ್ದೆಲ್ಲ ಶುರು ಮಾಡಿದೆ ಮನೆಯಲ್ಲೇ. ಯಾವುದೇ ರೀತಿಯಾದ ಹೊರಗಡೆ ಸಪ್ಲಿಮೆಂಟ್ಸ್ ನಾನು ತಗೊಂಡಿಲ್ಲ, ಮನೇಲೇ ಟ್ರೈ ಮಾಡ್ತಿದ್ದೆ. ಮತ್ತು ಆಯುರ್ವೇದ ಯೋಗ ತುಂಬ ಬಿಲೀವ್ ಮಾಡ್ತೀನಿ ನಾನು. ಸೊ ಅದರಲ್ಲಿ ಸಾಕಷ್ಟು ಇವಾಗ ಯೂಟ್ಯೂಬ್ ಅದೆಲ್ಲ ಇರೋದ್ರಿಂದ, ಮತ್ತು ಬುಕ್ಸ್ ಓದ್ತೀನಿ, ಬುಕ್ಸಲ್ಲಿ ತಿಳ್ಕೊಳ್ತೀನಿ ಒಂದಷ್ಟು ಒಳ್ಳೆ ಆಥರ್ಸ್ ಯಾರಿದ್ದಾರೆ, ಅವರಿಂದ ಏನು ನಾವು ಕಲಿಬೋದು, ಯಾವ ವೆಜಿಟೇಬಲ್ಸ್ ತಿನ್ನಬೇಕು ಈ ಟೈಮಲ್ಲಿ, ಯಾವ್ದು ತಿನ್ನಬಾರ್ದು, ಈ ಥರದನ್ನು ತುಂಬ ರಿಸರ್ಚ್ ಮಾಡ್ತಾ ಇರ್ತೀನಿ. ನನ್ನ ಮೊಬೈಲಲ್ಲಿ ಮ್ಯಾಕ್ಸಿಮಮ್ ನೋಡೋದೇ ಈ ಥರದ್ದು, ಏನು ತಿಂದರೆ ಸ್ಕಿನ್ನಿಗೆ ಒಳ್ಳೆಯದು, ಏನು ತಿಂದರೆ ಹೇರ್ಗೆ ಒಳ್ಳೆಯದು, ಈ ಥರದ್ದು. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ನ್ಯಾಚುರಲ್ ಆಗಿರೋ ಅಂಥದ್ದು. ಜೊತೆಗೆ ಏನಂದರೆ ಏನೇ ಆಗಲಿ ದಿನಕ್ಕೆ 1 ಗಂಟೆ ನನಗೋಸ್ಕರ ಅದೇ ನಾನು ಮಿಸ್ ಮಾಡಿಲ್ಲ. ಎಸ್ಪೆಷಲಿ ಲಾಸ್ಟ್ ಇಯರಿಂದ ಮಿಸ್ ಮಾಡಿಲ್ಲ. ಆ್ಯಂಡ್ ಈಗ ಐ ಆಮ್ ಬ್ಯಾಕ್ ಟು ಮೈ ಪ್ರೆಗ್ನೆನ್ಸಿ ವೆಯ್ಟಿಗೆ ಬಂದುಬಿಟ್ಟಿದ್ದೀನಿ. ನಾನು ಪ್ರೆಗ್ನೆಂಟ್ ಆಗುವಾಗ ಏನು ವೆಯ್ಟ್ ಇದ್ನೋ ಅದಕ್ಕಿಂತ ಕಡಿಮೆ ಆಗಿದ್ದೀನಿ. ವೆಯ್ಟ್ ಅನ್ನೋದಕ್ಕಿಂತ ಟೋನ್ಡ್ ಆಗಿದ್ದೀನಿ. ಇವಾಗ ಮನೇಲೇ ಒಂದು ಜಿಮ್ ಸೆಟಪ್ ಮಾಡ್ಕೊಂಡಿದ್ದೀನಿ, ಥ್ರೆಡ್ಮಿಲ್ ಇದೆ, ವೆಯ್ಟ್ಸ್ ಇದೆ, ಮನೇಲೇ ಮಾಡ್ತೀನಿ. ಸ್ವಿಮ್ಮಿಂಗ್ ಹೋಗ್ತೀನಿ ಯಾವಾಗಲಾದರೂ ಟೈಮ್ ಸಿಕ್ಕಾಗ, ಔಟ್ಡೋರ್ ವಾಕಿಂಗು. ಮತ್ತು ಇವಾಗ ಮಾನ್ಸೂನ್ ಬರ್ತಾ ಇದೆ, ಮಳೆ ಬಂತು ಅಂದರೆ ಫಸ್ಟು ನನಗೂ ನನ್ನ ಹಸ್ಬೆಂಡ್ಗೂ ಇಷ್ಟ ಇರೋ ಆ್ಯಕ್ಟಿವಿಟಿ ಅಂದರೆ ಟ್ರೆಕ್ಕಿಂಗ್. ತುಂಬ ಇಷ್ಟ ನಮಗೆ. ಎಲ್ಲಾದರೂ ಸರಿ, ನಂದಿ ಬೆಟ್ಟ ಆಗ್ಬೋದು, ಚಿಕ್ಕದಾಗಿ ಆವನಿ ಬೆಟ್ಟ ಆಗ್ಬೋದು, ಅಥವಾ ಅಂತರ್ಗಂಗೆ ಆಗ್ಬೋದು, ಈ ಥರ ಸುಮಾರು ಹುಡುಕ್ತೀವಿ ಕೂತ್ಕೊಂಡು. ಅದೊಂದು ರಿಸರ್ಚ್ ನಡೀತಾ ಇರುತ್ತೆ ಯಾವಾಗಲೂ, ಈ ವೀಕೆಂಡ್ ಎಲ್ಲೋಗೋಣ ಅಂತ. ಮಾಲ್ಸು, ಕ್ಲಬ್ಬು, ಪಬ್ಬೆಲ್ಲ ಅಷ್ಟೊಂದು ಈಗ ಇಂಟ್ರೆಸ್ಟ್ ಇಲ್ಲ, ಅದೆಲ್ಲ ಸುಮಾರು ನೋಡಿದ್ದೀವಿ. ಇವಾಗ ಅದು ಅಷ್ಟೊಂದು ಇಂಟ್ರೆಸ್ಟ್ ಬರಲ್ಲ. ಇವಾಗ ಟ್ರೆಕ್ಕಿಂಗು, ದೇವಸ್ಥಾನಗಳಿಗೆ ಹೋಗೋದು, ಆ ಥರದ್ದು. ಸೊ ಐ ಥಿಂಕ್ ಮೇನ್ ಇಸ್ ಊಟ ಮನೆಯಲ್ಲಿ ಕುಕ್ ಮಾಡಿಕೊಂಡು ತಿನ್ನಕ್ಕೆ ಸ್ಟಾರ್ಟ್ ಮಾಡೋದು, ಮತ್ತು ಪೋರ್ಷನ್ ಕಂಟ್ರೋಲ್ ಮಾಡಬೇಕು, ತುಂಬ ಇಂಪಾರ್ಟೆಂಟ್. ಅದು ನಾನು ಕಲ್ತಿರೋದು ನನ್ನ ಲೈಫಲ್ಲಿ. ಸಾಕಪ್ಪ ಅನ್ನೋ ಥರ ತಿನ್ನಬಾರ್ದು, ಇನ್ನೊಂದು ಚೂರು ಬೇಕು ಅನ್ನೋವಾಗ ನಿಲ್ಲಿಸ್ಬೇಕು. ಸಿಂಪಲ್ ಕಾಮನ್ ಸೆನ್ಸ್ ಅಷ್ಟೇ. ಅಯ್ಯೋ ಸಾಕು ಅನ್ನೋ ಥರ ತಿನ್ನಬಾರ್ದು ಅಂತ. ಮತ್ತು ಆದಷ್ಟು ವೆಜಿಟೇಬಲ್ಸು, ಮತ್ತು ಮೊಳಕೆ ಕಟ್ಟಿದ ಕಾಳುಗಳು, ತರಕಾರಿ, ಸೊಪ್ಪು, ಈ ಥರದ್ದನ್ನೇ ಜಾಸ್ತಿ ತಿಂತೀವಿ. ಮತ್ತು ಏನು ಡೀಪ್ ಫ್ರೈಡ್ ಆ ಥರದ್ದೆಲ್ಲ ಏನು ತಿನ್ನಲ್ಲ, ಮೊದಲಿಂದನೂ ಅದೇನು ಇಷ್ಟ ಇಲ್ಲ. ಯಾವತ್ತಾದರೂ ಒಂದಿನ ಓಕೆ, ಹಬ್ಬ ಅಥವಾ ಫಂಕ್ಷನ್ಸ್ ಆ ಟೈಮಲ್ಲಿ ಓಕೆ. ಸ್ವೀಟ್ಸ್ ಮೇಯ್ನು, ಸ್ವೀಟ್ಸ್ ಮೊದಲೆಲ್ಲ ತುಂಬ ತಿಂತಿದ್ದೆ. ಅಯ್ಯೋ ತುಂಬ ಮೈಸೂರು ಪಾಕೆಲ್ಲ ಹೆಂಗಂದ್ರೆ 1/4 kg ಮೈಸೂರು ಪಾಕ್ ತಗೊಂಡು ಬರೋದು, ಅವನಲ್ಲಿ ಇಟ್ಟು ಬಿಸಿ ಮಾಡಿಬಿಟ್ಟು ಮತ್ತದ್ರ ಮೇಲೆ ತುಪ್ಪ ಹಾಕೊಂಡು ತಿನ್ನೋ, ಆ ಥರ ಕ್ರೇಜ್. ಮೈಸೂರಿಗೆ ಯಾರಾದರೂ ಹೋದರೆ ಅಲ್ಲಿ ಕೇಳ್ತದೆ, ಗುರು ಸ್ವೀಟ್ಸ್ಗೆ ಹೋಗ್ತೀರಾ ಯಾರಾದರೂ, 1/4 kg ತಗೊಂಡು ಬನ್ನಿ ಅಂತ. ಒಬ್ಬಳೇ ತಿಂತಾ ಇದ್ದೆ, ಅಷ್ಟು ಹುಚ್ಚು ಸ್ವೀಟ್ಸ್ ಅಂದರೆ. ಇವಾಗ ಇಲ್ಲ, ಇವಾಗ ಸುಮ್ಮನೆ ಒಂದು ಬೈಟ್ ತಿಂದರೆ ಜಾಸ್ತಿ ಅದು. ಅದೆಲ್ಲ ಕಂಟ್ರೋಲ್ ಮಾಡ್ತಾ ಐ ಥಿಂಕ್ ವೆಯ್ಟು ರೆಡ್ಯೂಸ್ ಆಯಿತು. ಸೊ ಆ ಕಾನ್ಫಿಡೆನ್ಸು ಮತ್ತೆ ಬಂತು. ಇವಾಗ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನು ಮಾಡೋಕ್ಕಾಗಿಲ್ಲ ಅಂದರೆ ಒಂದು ಅರ್ಧ ಗಂಟೆ ಅಟ್ಲೀಸ್ಟ್ ವಾಕ್ ಮಾಡ್ತೀನಿ. ಹಾಂ, ಓಕೆ. ಈ ನಾರ್ಮಲ್ ಡೆಲಿವರಿ ಆಗೋಕ್ಕೆ ಒಂದಷ್ಟು ಎಕ್ಸಸೈಸ್ ಎಲ್ಲ ಮಾಡ್ತಾ ಇದ್ರಿ. ಸೊ ಅದಕ್ಕೇನಾದ್ರು ಟಿಪ್ಸ್ ಕೊಡ್ಬೋದಾ? ನಾರ್ಮಲ್ ಡೆಲಿವರಿ ಆಗಬೇಕು ಅನ್ನೋರಿಗೆ ಒಂದಷ್ಟು ಟಿಪ್ಸ್. ಐ ಥಿಂಕ್ ಇಟ್ ಡಿಪೆಂಡ್ಸ್ ಆನ್ ದ ಬಾಡಿ ಆಲ್ಸೋ. ನನಗೆ ಗೊತ್ತಿರೋ ಪ್ರಕಾರ ಹೇಳೋದಾದರೆ, ನನಗೆ ಇನ್ನೊಂದು ಏನಂದರೆ ಅದೊಂದು ಆಶ್ಚರ್ಯ ಆಯಿತು. ಸುಮಾರು ಜನ, ನಾನು ಪ್ರೆಗ್ನೆಂಟ್ ಆಗಿರೋ ಟೈಮಲ್ಲಿ ಸುಮಾರು ಜನ ಬಂದು ಹೇಳೋರು, ನನ್ನ ಡಾಕ್ಟ್ರ್ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ನನಗೆ ಸಿ ಸೆಕ್ಷನ್ ಅಂತ, ಅಥವಾ ನಾರ್ಮಲ್ ಆಗುತ್ತೆ ಇಲ್ಲ ಸಿ ಸೆಕ್ಷನ್ ಆಗುತ್ತೆ ಅಂತ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ಅಂತ. ಆನ್ ದ ಕಾಂಟ್ರರಿ, ನಮ್ಮ ಡಾಕ್ಟ್ರ್ ಹೇಗೆ ಅಂದರೆ, ನನ್ನ ಕೊನೆ ದಿನದವರೆಗೂ ಅವ್ರು ಏನಾಗುತ್ತೆ ಅಂತ ಹೇಳಲೇ ಇಲ್ಲ. ನಾನು ಏನು ಹೇಳ್ತೀನಿ ನೀನು ಅದು ಮಾಡು ಅಷ್ಟೇ, ನೋಡೋಣ, ನಾವು ಟ್ರೈ ಮಾಡೋಣ, ನಾರ್ಮಲ್ಗೆ ಆಗಲಿಲ್ಲ ಅಂದರೆ ಆವಾಗ ಸಿ ಸೆಕ್ಷನ್ ಆಪ್ಷನ್ ಇದೆ ಅಂತ. ಸೊ ನನಗೆ ಅವ್ರು ಏನೇನು ಹೇಳಿದ್ರು, ನಾನು ಬೇರೆ ಯಾರನ್ನೂ ಬಿಲೀವ್ ಮಾಡಿಲ್ಲ. ನಾನು ನಿಮ್ಮ ಹತ್ರ ಓಪನಾಗಿ ಹಾನೆಸ್ಟಾಗಿ ಹೇಳಬೇಕಂದ್ರೆ, ಏನಾಗುತ್ತೆ, ಎಲ್ಲ ಕಡೆಯಿಂದ ನೀವು ಸಜೆಷನ್ಸ್ ತಗೊಳಕ್ಕೆ ಹೋದರೆ ಪ್ರೆಗ್ನೆನ್ಸಿಯಲ್ಲಿ ತುಂಬ ಅದು ಮಿಕ್ಸ್ ಆಗಿ ಏನೇನೋ ಆಗೋಗುತ್ತೆ. ಸೊ ನಾನೇನು ಮಾಡಿದೆ, ಸಿಂಪಲ್ ಆಗಿ ನನ್ನ ಡಾಕ್ಟರ್ನ ಬಿಲೀವ್ ಮಾಡಿದೆ. ನಾನು ಡಾಕ್ಟರ್ನ ಚೂಸ್ ಮಾಡೋವಾಗ ಸ್ವಲ್ಪ ಕಾನ್ಷಿಯಸ್ ಆಗಿರಬೇಕು. ನನಗೆ ಇವ್ರ ಬಗ್ಗೆ ತುಂಬ ಒಳ್ಳೆ ರಿವ್ಯೂಸ್ ಇತ್ತು, ಮನೆಗೆ ಹತ್ರ ಇದ್ದರು, ಮತ್ತು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋ ಡಾಕ್ಟ್ರು. ಸೊ ಅದರಿಂದ ಅವ್ರು ಏನು ಹೇಳಿದ್ರು ಅದನ್ನು ನಾನು ಫಾಲೋ ಮಾಡಿದೆ. ಊಟ ತಿಂಡಿಯಲ್ಲಾಗಲಿ, ಯಾವತ್ತಾದ್ರೂ ಏನೋ ಕ್ರೇವಿಂಗ್ ಬಂದರೆ ಅವ್ರಿಗೆ ಮೆಸೇಜ್ ಮಾಡಿ ಕೇಳ್ತಿದ್ದೆ, ನನಗೆ ಸ್ವಲ್ಪ ಈ ಥಾಯ್ ಫುಡ್ ಎಲ್ಲ ತುಂಬ ಇಷ್ಟ, ಥಾಯ್ ಇಟಾಲಿಯನ್ ಫುಡ್ ಎಲ್ಲ ಇಷ್ಟ. ಎವ್ರಿ ಡೇ ಅಂದರೆ ಗೌಡ್ರ ಊಟನೇ, ಮನೇಲಿ ಮುದ್ದೆ ಆ ಥರನೇ ತಿಂತೀನಿ. ಬಟ್ ಹೊರಗಡೆ ಹೋದಾಗ ಟ್ರೈ ಮಾಡೋಕ್ಕೆ ಇಷ್ಟ ಆಗುತ್ತೆ.
ಆ ಪ್ರೆಗ್ನೆನ್ಸಿಗೆ ಯಾವತ್ತೂ ಬರದೇ ಇರೋ ಕ್ರೇವಿಂಗ್ ಒಂದೊಂದು ಸಲ ಈ ಥರ ಫುಡ್ಡಿಗೆ ಬರೋದು. ಬಟ್ ನಾನೇನು ಮಾಡ್ತಾ ಇದ್ದೆ, ಡಾಕ್ಟ್ರಿಗೆ ಮೆಸೇಜ್ ಮಾಡಿ ಕೇಳ್ತಾ ಇದ್ದೆ, ನಂಗೆ ಇವತ್ತು ಥಾಯ್ ಫುಡ್ ತಿನ್ಬೇಕು ಅನಿಸ್ತಾ ಇದೆ, ತಿನ್ಲಾ ಅಂತ. ನೋ ಅಂತ ಮೆಸೇಜ್ ಕಳ್ಸೋರು ಅವರು. ಸೊ ಅದನ್ನು ಬ್ರೇಕ್ ಮಾಡ್ತಾ ಇರಲಿಲ್ಲ. ಸೊ ಫುಡ್ ಫಾಲೋ ಮಾಡ್ತಾ ಇದ್ದೆ. ಆಮೇಲೆ ಹೇಳಿದರು ವಾಕಿಂಗ್ ಮಾಡಬೇಕು, ಮತ್ತು ಅಲ್ಲೇ ಕ್ಲಾಸಸ್ ಇತ್ತು ನನಗೆ, ಯೋಗ ಕ್ಲಾಸಸ್ ಎಲ್ಲ ನಾವೊಂದು ಪ್ಯಾಕೇಜ್ ಥರ ತೊಗೊಂಡಿದ್ವಿ, ಅದನ್ನು ಅಟೆಂಡ್ ಮಾಡ್ತಾ ಇದ್ದೆ. ಮನೆಯಲ್ಲೂ ಮಾಡ್ತಿದ್ದೆ. ನೀವು ನೋಡ್ಬೋದು ನಾನು ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ವೀಡಿಯೋಸ್ ಹಾಕಿದ್ದೀನಿ ನಾನು ಅವಾಗ ಮಾಡ್ತಾ ಇದ್ದಿದ್ದು ಎಕ್ಸಸೈಸಸ್ ಎಲ್ಲ. ಸೊ ಏನಂದರೆ ನಾವು ಕನ್ಸಲ್ಟ್ ಮಾಡೋ ಡಾಕ್ಟರ್ನ ಕೇಳಿಕೊಂಡು ನಮ್ಮ ಬಾಡಿಯಲ್ಲಿ ಇವಾಗಿರೋ ನಮ್ಮ ಬಾಡಿಯಲ್ಲಿ ಏನು ಸ್ಟೇಟಸ್ ಇದೆ ಅದಕ್ಕೆ ತಕ್ಕಂಗೆ ಏನು ಮಾಡಬೇಕು ಅವ್ರು ಹೇಳೋದನ್ನ ಫಾಲೋ ಮಾಡಿದ್ರೆ ಸಾಕು. ಬೇಸಿಕ್ಸ್ ಅದು. ಮತ್ತು ಆ್ಯಕ್ಟಿವ್ ಆಗಿರಬೇಕು. ದಟ್ ಇಸ್ ಸಮಥಿಂಗ್ ನಾನು ಯಾವಾಗಲೂ ಸಜೆಸ್ಟ್ ಮಾಡೋದು. ಆ್ಯಕ್ಟಿವ್ ಆಗಿರ್ಬೇಕು. ನಾವು ಎಷ್ಟು ಲೇಸಿ ಆಗ್ತೀವಿ ಅಷ್ಟು ನಮ್ಮ ಬಾಡಿಗೆ ಏಜ್ ಆಗ್ತಾ ಇರುತ್ತೆ. ನೀವು ಆ್ಯಕ್ಟಿವ್ ಆಗಿದ್ದಷ್ಟು ಅದು ಆ್ಯಕ್ಟಿವ್ ಆಗಿರುತ್ತೆ ಅಷ್ಟೇ. ನನಗೆ ಅದೇ ಹೆಲ್ಪ್ ಆಗಿದ್ದು ಅದೇನೆ. ಆ್ಯಂಡ್ ಆಲ್ಸೋ ಬ್ರೀದಿಂಗ್ ಎಕ್ಸಸೈಸ್ ಅದು ತುಂಬ ಹೆಲ್ಪ್ ಆಗುತ್ತೆ. ನಾರ್ಮಲ್ ಡೆಲಿವರಿ ಆಗೋ ಟೈಮಲ್ಲಾಗಲಿ ಅಥವಾ ಮಗು ಆದಮೇಲಾಗಲಿ, ಈವನ್ ಪ್ರೆಗ್ನೆನ್ಸಿಲಿ ಇದ್ದಾಗ್ಲೂ ಸಮ್ಟೈಮ್ಸ್ ಏನಾಗುತ್ತೆ, ಮೂಮೆಂಟ್ಸ್ ಎಲ್ಲ ಕಡಿಮೆ ಇದೆ ಅಂತ ಅನಿಸುತ್ತೆ. ಅವಾಗ ಪ್ಯಾನಿಕ್ ಆಗಿಬಿಡ್ತೀವಿ. ಪ್ಯಾನಿಕ್ ಆಗೋದು, ನಮಗೆ ಆಕ್ಸಿಜನ್ ಕಡಿಮೆ ಇದ್ದರೆ ಮಗುಗೆ ಹೇಗೆ ಆಕ್ಸಿಜನ್ ಸಿಗುತ್ತೆ? ಸೊ ನಾವು ಫಸ್ಟು ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿರೋದಕ್ಕೆ ಟ್ರೈ ಮಾಡಬೇಕು. ಆ ಥರದ ಬ್ರೀತಿಂಗ್ ಎಕ್ಸಸೈಸಸ್ ಎಲ್ಲ ಒಂದಷ್ಟು ಮಾಡ್ತಿದ್ದೆ. ಸೊ ಅದೆಲ್ಲ ತುಂಬ ಹೆಲ್ಪ್ ಆಯಿತು ನನಗೆ.